ಕೋವಿಡ್ದು ಬಗ್ಗೆ ಈಗಾಗಲೇ ನಮಗೆ ಆನರಬಲ್ ಹೆಲ್ತ್ ಮಿನಿಸ್ಟರ್ ಅವರು ಮತ್ತು ಸೆಕ್ರೆಟರಿ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಅವರು ನಮ್ಮ DHO ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ನಮ್ಮ ಜಿಲ್ಲೆ ಒಳಗಡೆ ಪ್ರಿಪೇರ್ನೆಸ್ಸನ್ನು ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ನಮ್ಮ ಜಿಲ್ಲೆ ಒಳಗಡೆ ಸುಮಾರು 7000 ಲೀಟರ್ಸ್ ಪರ್ ಮಿನಿಟ್ ಆಕ್ಸಿಜನ್ ಪ್ರೊಡ್ಯೂಸ್ ಮಾಡುವ ಸಾಮರ್ಥ್ಯ ಇದೆ. ಈಗ ತಾಲೂಕು ಮಟ್ಟದಲ್ಲಿಯೂ ಇದೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಕೂಡ ಆಕ್ಸಿಜನ್ ಪ್ರೊಡ್ಯೂಸಿಂಗ್ ಪ್ಲಾನ್ಸ್ ಇದ್ದಾವೆ. ಸೊ ಅದರಲ್ಲಿ ನಮ್ಮದು 15 ಪ್ಲ್ಯಾಂಟ್ಸಲ್ಲಿ ಸುಮಾರು 13 ಪ್ಲ್ಯಾಂಟ್ಸ್ ಈಗ ವರ್ಕ್ ಆಗ್ತಾ ಇದೆ. ಸೊ ನಾವು ವಿ ಆರ್ ಪ್ರೊಡ್ಯೂಸಿಂಗ್ ಅರೌಂಡ್ 7000 ಲೀಟರ್ಸ್ ಪರ್ ಮಿನಿಟ್ ಆಫ್ ಆಕ್ಸಿಜನ್. ಸೊ ಒಂದು ಆಕ್ಸಿಜನ್ ಪ್ರಿಪೇರ್ನೆಸ್ಸು. ಇನ್ನೊಂದು ಈಗ ಬೆಡ್ಸು, ಈಗ ICU ಮತ್ತು ಏನೇನು ತಾಲೂಕಲ್ಲಿ ಬೆಡ್ಸನ್ನು ಸಫಿಷಿಯೆಂಟಾಗಿ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಸೊ ನಮ್ಮ ತಾಲೂಕು ಹಾಸ್ಪಿಟ್ಲಲ್ಲಿ ಸುಮಾರು 100 ಬೆಡ್ಸ್ ಇದ್ದಾವೆ. ICU ಬೆಡ್ಸು ಮತ್ತು ವೆಂಟಿಲೇಟರ್ಸ್ ಕೂಡ ಎಲ್ಲ ಚೆಕ್ ಮಾಡಿ ಇಟ್ಕೋಬೇಕು ಅಂತ ಹೇಳಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 757 ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಈಗ ಸುಮಾರು ಯೋಜನೆಗಳಡಿಯಲ್ಲಿ ಮತ್ತು ದಾನಿಗಳಿಂದ ಕೂಡ ಆಕ್ಸಿಜನ್ ಕಾನ್ಸಂಟ್ರೇಟರ್ಸು ಈವನ್ PHC ಲೆವೆಲಲ್ಲಿ ಕೂಡ ಇದೆ. ಅರೌಂಡ್ 700 ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಇದೆ. ನಿನ್ನೆ ಕೂಡ ನಾವು ಎಲ್ಲ DHOಗೂ THOಗೆಲ್ಲ ಮೀಟಿಂಗ್ ಮಾಡಿದ್ವಿ. ಅವರು ತದನಂತರ PHC ಲೆವೆಲಲ್ಲಿ ಮೆಡಿಕಲ್ ಆಫೀಸರ್ಸ್ಗೆ ಮೀಟಿಂಗ್ ತಗೊಂಡು ಪ್ರಿಪೇರ್ನೆಸ್ಸನ್ನು ಅವರು ನೋಡ್ಕೊಂಡಿದ್ದಾರೆ ಮತ್ತು ಡೈರೆಕ್ಷನ್ಸ್ ಕೂಡ ಅವರು ಕೊಟ್ಟಿದ್ದಾರೆ. ನಮ್ಮ ಜಿಲ್ಲೆ ಒಳಗಡೆ ಒಂದು 3 RT-PCR ಟೆಸ್ಟಿಂಗ್ ಲ್ಯಾಬ್ಸ್ ಇದೆ. ಪ್ರತಿ ಲ್ಯಾಬ್ದು ಕೆಪಾಸಿಟಿ ಅರೌಂಡ್ 450 ಟೆಸ್ಟ್ ಒಂದು ದಿನಕ್ಕೆ ಮಾಡ್ಬೋದು. ಸೊ ಅದರದ್ದು ಕೂಡ ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ಈಗ ಸದ್ಯಕ್ಕೆ ಯಾರಿಗಾದರೂ ಒಂದು ಕಾಫ್, ಕೋಲ್ಡ್ ಮತ್ತು ಫೀವರ್ ಇದ್ದರೆ, ಎಸ್ಪೆಷಲಿ ನಿಮಗೆ ಪ್ರೆಗ್ನೆಂಟು ಇಲ್ಲ ಅಂತ ಹೇಳಿದ್ರೆ ಏಜ್ಡ್ ಮೋರ್ ದೆನ್ 65 ಇದ್ದರೆ ಇಮಿಡಿಯೇಟ್ ತಾವು ಟೆಸ್ಟಿಂಗ್ ಮಾಡಲಿಕ್ಕೆ ಅಡ್ವೈಸರಿ ಕೊಟ್ಟಿದ್ದಾರೆ. ಈಗ ಟೆಸ್ಟಿಂಗ್ ಹೆಂಗೆ ಮಾಡೋದು ಅಂದರೆ, ಗೌರ್ಮೆಂಟ್ ಫೆಸಿಲಿಟೀಸಲ್ಲಿ ಈಗಾಗಲೇ ಅವರಿಗೆ ವಯಲ್ ಸ್ಯಾಂಪಲ್ಸ್ VTMಸು ರಿಸೀವ್ ಆಗಿದೆ. ನಿನ್ನೆ ಬ್ಯಾಂಗ್ಳೂರಿಂದ ಬಂದಿದೆ. ಇವತ್ತು ಎಲ್ಲ ಕಡೆ ತಾಲೂಕಲ್ಲಿ PHC ಲೆವೆಲಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀವಿ. ಸೊ ಇಮಿಡಿಯೇಟ್ ತಾವು ಹೋದರೆ ಫ್ರೀಯಾಗಿ ಅವರು ಸ್ಯಾಂಪಲ್ ತಗೊಂಡು ಟೆಸ್ಟಿಂಗ್ ಮಾಡಿ ವಿತಿನ್ 48 hours ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ಫಸ್ಟ್ ಥಿಂಗ್ ಇಸ್ ಟೆಸ್ಟಿಂಗ್. ಮತ್ತು ನಿಮಗೆ ಏನಾದರೂ ಈ ಸಾರಿ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇಲ್ನೆಸ್ಸು ಅಥವಾ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ILI ಈ ಥರ ಏನಾದರೂ ಇದ್ದರೆ, ಕೋಲ್ಡ್, ಕಾಫ್, ಫೀವರ್ ಇದ್ದರೆ ಫಸ್ಟು ತಾವು ಮಾಸ್ಕನ್ನು ಧರಿಸ್ಕೊಳ್ಳಿ. ಮತ್ತು ಈ ಏನು ಕೋಮಾರ್ಬಿಡ್ ಕಂಡೀಷನ್ಸ್ ಇರುವರು, ಏಜ್ಡು, ಪ್ರೆಗ್ನೆಂಟ್ ಇದ್ದರೆ ಇಮಿಡಿಯೇಟಾಗಿ ಟೆಸ್ಟ್ ಮಾಡ್ಕೊಳ್ಳಿ. ಈಗ ಸದ್ಯಕ್ಕೆ ನಮಗೆ ಇಷ್ಟೇ ಡೈರೆಕ್ಷನ್ಸ್ ಬಂದಿದೆ, ಪ್ರಿಪೇರ್ಡ್ ಆಗಿ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಸಿವಿಯರ್ ಕೇಸಸ್ ಇದ್ದರೆ ಯು ಹ್ಯಾವ್ ಟು ವೇರ್ ಮಾಸ್ಕ್ ಆ್ಯಂಡ್ ಇಮಿಡಿಯೇಟ್ಲಿ ಟೆಸ್ಟಿಂಗ್ ಮಾಡಬೇಕು. ನಾವು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಏನೇನು ಸಿದ್ಧತೆಗಳು ಮಾಡಬೇಕು ಅದೆಲ್ಲ ಕೂಡ ನಾವು ಮಾಡಿದ್ದೀವಿ. ಆಕ್ಸಿಜನ್ ಪ್ಲಾಂಟ್ಸಲ್ಲಿ ಸ್ವಲ್ಪ ರಿಪೇರ್ಸ್ ಇತ್ತು ಒಂದು 2 months ಹಿಂದೆ, ಅದೆಲ್ಲ ಕೂಡ ನಾವು ಮಾಡಿ ಈಗ ವಿ ಆರ್ ಪ್ರೊಡ್ಯೂಸಿಂಗ್ ಅರೌಂಡ್ 7000 ಲೀಟರ್ಸ್ ಪರ್ ಮಿನಿಟ್ ಇನ್ ಎವ್ರಿ ಪ್ಲಾಂಟ್. ಸೊ ದೇರ್ ಆರ್ ನೋ ಇಶ್ಯೂಸ್ ಆ್ಯಸ್ ಆಫ್ ನೌ. ಮುಂದೆ ಏನು ಡೈರೆಕ್ಷನ್ಸ್ ಗೌರ್ಮೆಂಟ್ ಅಂತ ಬರುತ್ತೋ ಅದ್ರ ಪ್ರಕಾರ ನಾವೆಲ್ಲ ಕ್ರಮ ವಹಿಸ್ತೀವಿ. ಈಗ ಸದ್ಯಕ್ಕೆ ನಮ್ಮ ಜಿಲ್ಲೆಯಿಂದ ಏನೂ ಪಾಸಿಟಿವ್ ಕೇಸಸ್ ಬಂದಿಲ್ಲ. ಏನಾದರೂ ಪಾಸಿಟಿವಿಟಿ ರೇಟ್ ಇನ್ಕ್ರೀಸ್ ಆದರೆ ನಾವು ಪ್ರತಿದಿನ ಡೇಟಾ ಬುಲೆಟಿನ್ ಎಲ್ಲ ನಾವು ಕೊಡ್ತೀವಿ. ಸದ್ಯಕ್ಕೆ ಏನು ಪಾಸಿಟಿವ್ ಕೇಸಸ್ ಇಲ್ಲ. ಇಲ್ಲ, ಈಗ ಸದ್ಯಕ್ಕೆ ರೆಸ್ಟ್ರಿಕ್ಷನ್ಸ್ ಅಂತ ಏನೂ ಕೊಟ್ಟಿಲ್ಲ. ಬಟ್ ಆ್ಯಸ್ ಐ ಟೋಲ್ಡ್, ಈಗ ಪ್ರೆಗ್ನೆಂಟ್ ಅವರು ಲಾಸ್ಟ್ ಟ್ರೈಮೆಸ್ಟರಲ್ಲಿ ಇದ್ದರೆ ದೇ ಕ್ಯಾನ್ ವೇರ್ ಮಾಸ್ಕ್ಸ್. ಮೋರ್ ದೆನ್ 65 years ಇದ್ದು ಅವ್ರಿಗೆ ಏನಾದರೂ BP, ಶುಗರ್ ಈ ಥರ ಕಾಯಿಲೆಗಳಿದ್ದರೆ ದೇ ಕ್ಯಾನ್ ಆ್ಯಸ್ ಎ ಪ್ರಿವೆಂಟಿವ್ ಮೆಷರ್ ದೇ ಕ್ಯಾನ್ ವೇರ್ ಮಾಸ್ಕ್. ಬಟ್ ಆ್ಯಸ್ ಸಚ್ ಏನೂ ಅಡ್ವೈಸರಿ ಏನೂ ಇಲ್ಲ.